ಅಷ್ಟೇ ಪಕ್ಷ ಏನು ಮಣಿದಿಲ್ಲ. ಒಂದು ತಾತ್ಕಾಲಿಕವಾದ ಒಂದು ತಡೆ ಕೊಟ್ಟಿದ್ದಾರೆ, ಅದನ್ನ ಸಮಾಲೋಚನೆ ಮಾಡ್ತಾರೆ. ಅವತ್ತು ಮತ್ತೆ ಇಡೀ ಜಿಲ್ಲೆಗೆ ಏನ್ ಬೇಕು, ಪಕ್ಷಕ್ಕೆ ಏನ್ ಬೇಕು, ಒಂದು ಸಣ್ಣ ಪುಟ್ಟ ಕರೆಸಿ ಸಮಾಲೋಚನೆ ಮಾಡಿ ಏನಾದ್ರು ಹೆಚ್ಚು ಕಡಿಮೆ ಇತ್ತಂತಂದ್ರೆ ನೋಡಪ್ಪ ನೀನ್ ಸ್ವಲ್ಪ ಸುಮ್ಮನೆ ಇರು, ಇವ್ರಿಗೇನೋ ಇದು ಇನ್ನೊಂದ್ ಸ್ವಲ್ಪ ದಿವಸ ಸಂದೀಪ್ ಈ ಪದವಿ ಬೇಡ, ಇನ್ನೇನಾದ್ರು ತಗೋ, ಏನ್ ಬೇಕಾದ್ರೂ ಹೇಳ್ಬೋದು. ಪಕ್ಷದಲ್ಲಿ ಅದೆಲ್ಲ ಆಗುತ್ತೆ ಸರ್, ಒಂದು ಕುಟುಂಬ ಅಂತಾನೆ ಆಗ್ತಿರ್ತದೆ. ನಾನು ಹೇಳ್ತಿರೋದು ಸಣ್ಣ ಪುಟ್ಟ ಸಹಜವಾಗಿ ಆಗುವಂತಹ ಪ್ರಕ್ರಿಯೆಗಳು ಬೇರೆ, ಆದ್ರೆ ಬೇಕಂತ ಮನ್ಸಲ್ಲಿ ಒಬ್ಬರ ಬಗ್ಗೆ ಅಸೂಯೆ ಇಟ್ಕೊಂಡು 24 ಗಂಟೆ ಕೆಟ್ಟದನ್ನೇ ಯೋಚನೆ ಮಾಡೋದು ಬೇರೆ. ಇಷ್ಟನ್ನೇ ನೀವು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನೇ ಹೇಳ್ತಾ ಇದೀನಿ. ಸುಧಾಕರ್ ಅವರು ಭ್ರಷ್ಟರು. ಸುಧಾಕರ್ ಅವರ ಭ್ರಷ್ಟತೆಯನ್ನು ಎದುರುಗಡೆ ಹೇಳಿದೀನಿ. ಇಂಥ ಕೆಲಸ ನೀನು ಮಾಡಬಾರ್ದು ಅಂತ ಹೇಳಿದೀನಿ, ತಿದ್ದುಕೋ ಅಂತ ಹೇಳಿದೀನಿ. ಮೊನ್ನೆ MLA ಎಲೆಕ್ಷನ್ ಅಲ್ಲಿ ನನ್ನ ಪಾಡಿಗೆ ನಾನು ಸುಮ್ಮನೆ ಆಗಿದ್ದು ನಿಜ, ಬಟ್ ನಾನು ವಿರುದ್ಧವಾಗಿ ಮಾಡಿಲ್ಲ. ಅದಾದ್ಮೇಲೆ ಅವ್ರು ಹೊರಗೋಗಿದ್ರು, ನಮ್ಮ ಜೊತೆ ಎಲ್ಲ ಮಾತಾಡಿದ್ರು, ಇನ್ಮೇಲೆ ಈ ತರ ಎಲ್ಲ ಆಗಲಿಲ್ಲ ಅಂತ ಹೇಳಿದ್ರು. ನಾವೇ ಸಹ ಅಲ್ಲ, ಇಡೀ ಚಿಕ್ಕಬಳ್ಳಾಪುರ ಜನತೆ ಇದನ್ನು ನಂಬಿತು. ಇವ್ರು ಸರಿ ಹೋಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ವಿ. ಇನ್ಮೇಲೆ ಏನೂ ಭ್ರಷ್ಟಾಚಾರ ಮಾಡಲ್ಲ, ಕರೆಕ್ಟ್ ಆಗಿ ನಡ್ಕೊಂಡು ಹೋಗೋಣ, ಇದು ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಅಂತಂದಾಗ ನಾವು ಅವ್ರ ಪರವಾಗಿ ಕೆಲಸ ಮಾಡಿದ್ವಿ ನಿಜ. ಆದ್ರೆ ಇದು ಯಾವತ್ತೂ ಭ್ರಷ್ಟಾಚಾರ ಯಾವುದೇ ಊಹಾಪೋಹಗಳಿಗೆ ಮಾತಾಡಕ್ ಹೋಗಲ್ಲ ಸರ್. ಅವತ್ತು 10 ಜನದಲ್ಲೂ ಸಹ ಯಾರು ನಮ್ಮ ಗ್ರಾಮಾಂತರ ಏನು ಅಧ್ಯಕ್ಷರಿದ್ದಾರೆ ಸಂತೋಷ್ ಅಂತ, ಅವ್ರಿಗೆ ನಾನೇನು ಕೇಳಿಲ್ಲ, ಯಾರೋ ಹೇಳಿದ್ರು ಅವರು ಇದ್ರು ಅಂತ. ಅವರೇ ಫೋನ್ ಮಾಡಿದ್ರು, ಅಣ್ಣ ನಾನು ಬಂದಿಲ್ಲ, ನನ್ನ ಪಕ್ಷ ಇಂಪಾರ್ಟೆಂಟ್, ನಾನು ಅಲ್ಲಿ ಬಂದೆ. ಅವ್ರು ಯಾರೋ 3-4 ಜನ ಕೂಗಾಡಿದ್ರು. ಅಷ್ಟು ಬಿಟ್ರೆ ಅವ್ರು 300 ಜನ ಹೋಗಿ ಅಂತ ಹೇಳಿದ್ರು. ನನ್ಗೆ ಗೊತ್ತಿಲ್ದಿರೋ ನಾನು ಮಾತಾಡೋದೇ ಇಲ್ಲ ಸರ್. ಅದ್ರ ಜೊತೆಗೆ ಅವತ್ತು ಕೃಷ್ಣಮೂರ್ತಿ ಅವರು ನಾನು ಮಾತಾಡಿದೆ. ಕೃಷ್ಣಮೂರ್ತಿ ಅವ್ರದ್ದು ಮಾತಾಡಿ ಯಾಕಣ ಅಂದೆ, ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡೋಣ, ಜೊತೆ ಕೆಲಸ ಮಾಡೋಣ ಅಂತ ಹೇಳಿದ್ರು. ಯಾರು ಇಲ್ಲಿ ದ್ವೇಷನ 24/7 ಇಟ್ಕೊಂಡು ಓಡಾಡೋಂಥವ್ರು ಇಲ್ಲ, ಎಕ್ಸೆಪ್ಟ್ ಸುಧಾಕರ್. ಸುಧಾಕರ ನನ್ನ ತಾಲೂಕಿಗೆ, ನನ್ನ ಜಿಲ್ಲೆಗೆ ಶಾಪ. ಶಕ್ತಿ ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನಿನ್ ಬುದ್ಧಿ ಬಂದಿಲ್ಲ, ನೀನ್ ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದ್ರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗ್ ಬೇಕಯ್ಯ ಅಧಿಕಾರ, ನನ್ಗೇನಕ್ ಬೇಕು? ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನ್ಗೇನಕ್ ಬೇಕು ಅಧಿಕಾರ? ನನ್ನ ಕಷ್ಟದ ದುಡ್ಡನ್ನ ನನ್ಗೆ ₹1 ಇದ್ರೆ ₹1, ಕೋಟಿ ರೂಪಾಯಿ ಇದ್ರೆ ₹1 ಕೋಟಿ, ನನ್ನ ಜನಗಳನ್ನ ನಾನು ಖರ್ಚು ಮಾಡ್ಕೊಂತೀನಿ. ನೀನ್ ಯಾವನ ಕೇಳಕ್ಕೆ? ನಿನ್ನ ಹಂಗಲ್ಲಿದೀವ? ಅವರ ವಿರುದ್ಧ ಪಕ್ಷದ ವಿರುದ್ಧ ಮಾಡೋದಿಲ್ಲ, ಬಟ್ ಅವ್ರು ಏನ್ ಭ್ರಷ್ಟಾಚಾರ ಮಾಡಿದರೆ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಇಷ್ಟು ದಿವಸ ಬೇರೆ ಬೇರೆ ತರ ಅವ್ರ ಬುದ್ಧಿ ಹೇಳಿದೀನಿ. ಅವ್ರು ಕೇಳದೆ ಇದ್ದಾಗ ಇದು ಪರಮಾವಧಿ ಅಂತ ಅನಿಸ್ತು, ಇದಕ್ಕೆ ಮಿತಿ ಇಲ್ಲ ಅಂತ ಅನಿಸ್ತು. ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಲೇಬೇಕು. ಇಂತಹ ಭ್ರಷ್ಟರ ಕಡಿವಾಣ ಹಾಕಿದ್ರೆ ಮಾತ್ರನೇ ಇತಿಹಾಸದಲ್ಲಿ ಹೆಸರು ನಿಂತು ಹೋಗೋದು. ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದ್ರೂ ಇದ್ರೆ ಕಾನೂನು ತರಲಿ, ರಿಯಲ್ ಎಸ್ಟೇಟ್ ಮಾಡಬೇಡ ಅಂತ ಹೇಳಿ. ರಿಯಲ್ ಎಸ್ಟೇಟ್ ಒಂದು ಉದ್ಯಮ ಸರ್. ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಅಪ್ರೂವಲ್ ತಗೊಂತೀವಿ, ಕೆಲಸ ಮಾಡ್ತೀವಿ, ಅಪ್ರೂವಲ್ಸ್ ಕೊಡ್ತೀರ, ಆಟ ಆಡ್ಸೋದು ನೀನಲ್ಲಪ್ಪ. ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋದು, ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ. ಕನ್ವರ್ಷನ್ ಆಗಿರೋ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ. ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ, ಅವಾಗ ಅಪ್ರೂವಲ್ ಆಗ್ಬೇಕಂದ್ರೆ ಇಲ್ಲ. ತೆಗೆದು ನೋಡಿ ನಿಂದು ಆ ಗಣಿಗಾರಿಕೆ, ಪಾಪ ಆ ಗಣಿಗಾರಿಕೆ ಮಾಡೋರು ನೋಡ್ಬೇಕು. ಯಾಕೆ ಕಳ್ತನ ಮಾಡ್ತಾರ ಅವರು? ರಾಯಲ್ಟಿ ಕೊಡ್ಬೇಕು ಅಂದ್ರೆ ಅವ್ರಿಗೊಂದು C ಫಾರ್ಮ್ ಇರ್ಬೇಕು, ಅವ್ರಿಗೊಂದು B1 ಆಗ್ಬೇಕು, ಅವ್ರಿಗೆ ಬುಕ್ ರೆಡಿ ಆಗ್ಬೇಕು. ಆದ್ರೆ ನೀನ್ ನೋಡಿದ್ರೆ ಅವ್ನು EMI ಕಟ್ಬೇಕು, ಕಳ್ತನ ಮಾಡ್ತೀನಿ, ಇನ್ನೇನೋ ಮಾಡ್ತಾನೆ ಸುಧಾಕರ. ಸರಿನೇ ನಾನು ಮಾಡ್ತಾ ಇರೋದು. ಆ ಜನಗಳ ಶಾಪ ನಿಮ್ಗೆ ಇರುತ್ತೆ, ನಿಮ್ಗೆ ಬಿಡ್ತದೆ. ಎಷ್ಟು ಜನಗಳ ಶಾಪ ಕಾಣಲಿ. ಪ್ರೈಮ್ ಮಿನಿಸ್ಟರ್ಗೆ ನೀನು ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ನಾನು ಲೆಟರ್ ಬರ್ತಿದ್ದೀನಿ, ಬೇಕಾದ್ರೆ ಇವಾಗ ತೆಗೆದು ತೋರಿಸ್ತೀನಿ. ತಾಳಿ ಸರ ಹರ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು. ಬೇಕಾದ್ರೆ ಮೇಲ್ ತೆಗೆದು ತೋರಿಸ್ತೀನಿ ನಿಂಗೆ. ಜನಗಳ ಪರ ನಾನು ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ. ರಿಯಲ್ ಎಸ್ಟೇಟ್ ಅಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರು ಕೊಡಕ್ಕೆ, ವಿಜೇಂದ್ರ ಅಣ್ಣ ನಂಗೆ ಪರಿಚಯನೇ ಇಲ್ಲ ರೀ. ವಿಜೇಂದ್ರ ಅಣ್ಣ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ, ಜಿಲ್ಲಾಧ್ಯಕ್ಷ ಆದ್ಮೇಲೆ. ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕ್ಕೆ ಕೊಟ್ರೆ 10 ನಿಮಿಷ ನಾನು ತೆಗೆದು ಕೊಟ್ಟರು, ಚೆನ್ನಾಗಿ ಕೆಲಸ ಮಾಡಪ್ಪ, ಇಷ್ಟೇ ಹೇಳಿದ್ದು. ಅವ್ರು ತಗೊಂಡ್ ನನ್ನ ದುಡ್ಡು ಕೂಡ ಅಷ್ಟು ದೊಡ್ಡವನೇನ್ರಿ. ನಾನ್ ದುಡ್ದಿರೋ ದುಡ್ಡನ್ನ ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ. ನಿಂಗೆ ತಡಿಯಕ್ಕಾದ್ರೆ ತಡಿ.